ದಳಪತಿ ವಿಜಯ್ ಅವರು ಸಾಕಷ್ಟು ಫ್ಯಾನ್ ಬೇಸ್ನ ಹೊಂದಿದ್ರು. ಹೀಗಾಗಿ ಅವ್ರು ಎಲ್ಲೇ ಹೋದರೂ ಕೂಡ ಅಭಿಮಾನಿಗಳು ಅವ್ರನ್ನ ಮುತ್ಗರಿತಾ ಇದ್ರು. ಫ್ಯಾನ್ ಫಾಲೋಯಿಂಗ್ ಓಕೆ, ಬಟ್ ಅದು ವೋಟ್ ಆಗಿ ಕನ್ವರ್ಟ್ ಆಗುತ್ತಾ? ಕಿಂಗ್ ಮೇಕರ್ ಆಗಬಹುದು ವಿಜಯ್ ಅಂತ ಎಲ್ಲರೂ ಅಂದ್ಕೊಂಡಿದ್ದು, ಬಟ್ ಈಗ ಅವರು ಕಿಂಗ್ ಆಗಿಯೇ ಹೊರಹೊಮ್ಮಿದ್ದಾರೆ. ಆದರೆ CM ಆದರೂ ಪದಗ್ರಹಣವನ್ನು ಕೂಡ ಸ್ವೀಕರಿಸಿದ್ರು. ಅದಾದ್ಮೇಲೂ ಕೂಡ ದಳಪತಿ ವಿಜಯ್ ಸದಾ ಸುದ್ದಿಯಲ್ಲೇ ಇದ್ದಾರೆ. ಮನೆಯಿಂದ ಊಟ ತಗೊಂಡು ಬಂದಿರುವಂಥ, ಅಂದರೆ ಆ ಲಂಚ್ ಬಾಕ್ಸ್ ಇಟ್ಕೊಂಡು ಅವ್ರು ಊಟ ಮಾಡ್ತಿರುವಂಥ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಂದರೆ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರನ ಹಾಗೆ ಅವರು ದೊಡ್ಡ ಫಿಲ್ಮ್ ಸ್ಟಾರ್, ಸಾಕಷ್ಟು ಕೋಟಿ ಆಸ್ತಿ ಇದೆ, ಹಾಗೆ ಅಷ್ಟೇ ಲಕ್ಸುರಿಯಸ್ ಆಗಿ ಅವರು ಬದುಕಿದ್ರು. ಆದರೂ ಕೂಡ CM ಆದಮೇಲೆ ಎಷ್ಟು ಸರಳವಾಗಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದಷ್ಟು ಫೋಟೋಗಳು ವೈರಲ್ ಆಯಿತು. ಅಂದರೆ ಲಂಚ್ ಬಾಕ್ಸ್ ಇಟ್ಕೊಂಡು ಅವರು ಊಟ ಮಾಡ್ತಿರೋದು, ಅಥವಾ ಕೆಲವೊಂದಿಷ್ಟು ಅವರು ಚೇಂಜಸ್ನ ಮಾಡೋದಕ್ಕೆ ಹೊರಟಿದ್ದಾರೆ ತಮಿಳುನಾಡಲ್ಲಿ. ಅದೆಲ್ಲವನ್ನ ಈಗ ನೋಡ್ತಾ ಹೋಗೋಣ. ಇದರ ಜೊತೆಗೆ CM ವಿಜಯ್ ಸಂಪುಟದ ಪವರ್ ಹಂಚಿಕೆ ನಡೆದಿದೆ. ಅಂದರೆ CM ಆದರೂ ಈಗ ಕ್ಯಾಬಿನೆಟ್ನ ಮಾಡಬೇಕಾಗುತ್ತೆ ಅವರು. ಸೊ ಇದರಲ್ಲಿ ಯಾರಿಗೆಲ್ಲ ಯಾವೆಲ್ಲ ಸ್ಥಾನಗಳು ಸಿಕ್ಕಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯದ ಭದ್ರತೆಗೆ, ಸೇಫ್ಟಿಗೆ ಈ ಗೃಹ ಮತ್ತು ಪೊಲೀಸ್ ಇಲಾಖೆ ಏನಿದೆ ಅದನ್ನು ತಮ್ಮ ಬಳಿಯೇ ಉಳಿಸ್ಕೊಂಡಿದ್ದಾರೆ CM ವಿಜಯ್. ಹಾಗೆ ಹಿರಿಯ ನಾಯಕ, ಅವರ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಹಿರಿಯರು, ಅತ್ಯಂತ ಎಕ್ಸ್ಪೀರಿಯನ್ಸ್ ಇರುವಂತಹ KA ಸೆಂಗೋಟಯ್ಯನ್ಗೆ ಹಣಕಾಸಿನ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅಂದರೆ ಆರ್ಥಿಕವಾಗಿ ಶಿಸ್ತು ಬೇಕು, ಹಣಕಾಸು ಬೇಕು. ಒಂದು ಆಲ್ರೆಡಿ ಅವರು ಒಂದಿಷ್ಟು ಗ್ಯಾರಂಟಿ ಯೋಜನೆಗಳನ್ನು ಕೂಡ ನೀಡಿದ್ದಾರೆ, ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗಬೇಕು. ಈ ಕಡೆ ರಾಜ್ಯ ಕೂಡ ದಿವಾಳಿ ಆಗಬಾರ್ದು. ಹೀಗಾಗಿ ಆ ನಿಟ್ಟಿನಲ್ಲಿ ಆರ್ಥಿಕ ಶಿಸ್ತಿಗಾಗಿ ಹಳೆ ಬೇರಿಗೆ ಮಣೆಯನ್ನು ಹಾಕಿದ್ದಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಹೋಗೋಣ ಅನ್ನೋಂಥ ನಿಟ್ಟಿನಲ್ಲಿ. ಹಾಗೆ 26ರ ಹರೆಯದ ಕೀರ್ತನಾಗೆ ಬೃಹತ್ ಕೈಗಾರಿಕೆ ಪಟ್ಟವನ್ನು ನೀಡಲಾಗಿದೆ. ಹೂಡಿಕೆಯನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಯುವ ನಾಯಕತ್ವದ ಸ್ಮಾರ್ಟ್ ಪ್ಲಾನ್ ಇದು. ಒಂದು ಕಡೆ ಅತ್ಯಂತ ಹಿರಿಯರಿಗೆ ಹಣಕಾಸಿನ ಜವಾಬ್ದಾರಿ, ಮತ್ತೊಂದು ಕಡೆ ಅತ್ಯಂತ ಕಿರಿಯ ಕೀರ್ತನಾಗೆ ಬೃಹತ್ ಕೈಗಾರಿಕಾ ಪಟ್ಟ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು CM ಅವರೇ ಇಟ್ಕೊಂಡಿದ್ದಾರೆ. ಹಳೆಯ ಬೇರು ಹೊಸ ಚಿಗುರು, ಈ ರೀತಿ ಇವರ ಕ್ಯಾಬಿನೆಟ್ ಸದ್ಯಕ್ಕೆ ಫಾರ್ಮ್ ಆಗಿದೆ. ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ, ಏನು ಎತ್ತ, ಎಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಹಾಗೆ ಮೊನ್ನೆ ನಡೆದಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ದಳಪತಿ ವಿಜಯ್ ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಅದರ ಜೊತೆಗೆ 9 ಜನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಸೊ ಯಾರೆಲ್ಲ ಸಚಿವರು, ಆ 9 ರತ್ನಗಳು ಯಾರ್ಯಾರು, ಅವರಿಗೆ ಯಾವೆಲ್ಲ ಇಲಾಖೆಗಳು ಸಿಕ್ಕಿದೆ, ಯಾವೆಲ್ಲ ಜವಾಬ್ದಾರಿಗಳು, ಅಧಿಕಾರಗಳು ಸಿಕ್ಕಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. CM ವಿಜಯ್ ಸಂಪುಟದ ನವರತ್ನಗಳು ಯಾರ್ಯಾರು? ಮೊದಲನೇದಾಗಿ CM ಜೋಸೆಫ್ ವಿಜಯ್. ಇವರು ತಮ್ಮ ಬಳಿಯೇ ಗೃಹ ಇಲಾಖೆ ಆಗಿರ್ಬೋದು, ಅಥವಾ ಪೊಲೀಸ್ ಇಲಾಖೆ, ಸಾರ್ವಜನಿಕ ಆಡಳಿತ, ಇದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಹಾಗೆ ನಗರಾಭಿವೃದ್ಧಿ, ಈ ಇಲಾಖೆಗಳನ್ನು ಅವರು ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಅತ್ಯಂತ ಹಿರಿಯರಾದಂಥ KA ಸೆಂಗೋಟಯ್ಯನ್ಗೆ ಹಣಕಾಸು, ಪಿಂಚಣಿ ಮತ್ತು ಪಿಂಚಣಿ ಭತ್ಯೆಗಳು, ಇದನ್ನು ನೋಡ್ಕೊಳ್ಳೋದಕ್ಕೆ ನೀಡಿದ್ದಾರೆ. ಹಾಗೆ ಸೆಲ್ವಿ ಎಸ್ ಕೀರ್ತನ, ಅತ್ಯಂತ ಕಿರಿಯ ಸಚಿವೆ, ಇವರಿಗೆ ಬೃಹತ್ ಕೈಗಾರಿಕೆಗಳು ಮತ್ತು ಹೂಡಿಕೆ ಉತ್ತೇಜನ ಇಲಾಖೆಯನ್ನು ನೀಡಲಾಗಿದೆ. ಹಾಗೆ ಎನ್ ಆನಂದ್ ಅವರಿಗೆ ಯಾವ ಇಲಾಖೆಗಳನ್ನ ನೀಡಿದ್ದಾರೆ ಅಂತ ನೋಡಿದರೆ, ಯಾವ ಜವಾಬ್ದಾರಿಯನ್ನು ನೀಡಿದ್ದಾರೆ ಅಂತ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳು, ಈ ಒಂದು ಯೋಜನೆಗಳು ಅಥವಾ ಇಲಾಖೆಯನ್ನು ಅವರಿಗೆ ನೀಡಲಾಗಿದೆ. ಆದವ್ ಅರ್ಜುನ್ ಇವರಿಗೆ ಲೋಕೋಪಯೋಗಿ ಇಲಾಖೆ, ಹೆದ್ದಾರಿಗಳು ಮತ್ತು ಕ್ರೀಡಾ ಅಭಿವೃದ್ಧಿ ಇಲಾಖೆಯನ್ನು ನೀಡಲಾಗಿದೆ. ಜೊತೆಗೆ ಡಾಕ್ಟರ್ KG ಅರುಣ್ ರಾಜ್ ಆರೋಗ್ಯ, ವೈದ್ಯಕೀಯ ಶಿಕ್ಷಣ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, P ವೆಂಕಟರಮಣನ್ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ರಕ್ಷಣೆ ಹಾಗೂ ಬೆಲೆ ನಿಯಂತ್ರಣ, ಇದರ ಜೊತೆಗೆ R ನಿರ್ಮಲ್ ಕುಮಾರ್ ಇಂಧನ, ಕಾನೂನು, ಕಾರಾಗೃಹಗಳು ಮತ್ತು ಭ್ರಷ್ಟಾಚಾರ ತಡೆ ಇಲಾಖೆ, ಹಾಗೆ ರಾಜಮೋಹನ್ ಅವರಿಗೆ ಶಾಲಾ ಶಿಕ್ಷಣ, ತಮಿಳು ಅಭಿವೃದ್ಧಿ, ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ, ಡಾಕ್ಟರ್ TK ಪ್ರಭು ಅವರಿಗೆ ನೈಸರ್ಗಿಕ ಸಂಪನ್ಮೂಲಗಳು, ಖನಿಜಗಳು ಮತ್ತು ಗಣಿ ಇಲಾಖೆಯನ್ನು ನೀಡಲಾಗಿದೆ. ಎಸ್, ನೀವು ಕೂಡ ನೋಡ್ತಾ ಇದ್ದೀರಿ, ಇವರು CM ವಿಜಯ್ ಸಂಪುಟದ ನವರತ್ನಗಳು. ಈಗ ಇದಿಷ್ಟು ರಾಜಕೀಯವಾಗಿ ನಾವು ನೋಡಿದ್ವಿ. ಆದರೆ ಇದರ ನಡುವೆ ಜ್ಯೋತಿಷಿ ಒಬ್ಬರು ಹೇಳಿರುವಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಏನದು ಸ್ಟೇಟ್ಮೆಂಟ್, ಯಾರದು ಜ್ಯೋತಿಷಿ, ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ದಳಪತಿ ವಿಜಯ್ CM ಆಗಿದ್ದಾರೆ, ಇವನೇ ನಮ್ಮ ಜನನಾಯಕ ಅಂತ ಅಲ್ಲಿರುವಂತಹ ಜನರು ಅವರನ್ನು ಒಪ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ CM ಪಟ್ಟವನ್ನು ಅಲಂಕರಿಸಿರುವಂತಹ ಬೆನ್ನಲ್ಲೇ ಇದೀಗ PM ಆಗ್ತಾರೆ ವಿಜಯ್ ಎನ್ನುವಂಥ ಒಂದು ಸ್ಫೋಟಕ ಭವಿಷ್ಯ ಬಂದಿದೆ. ಏನದು ವಿಜಯ್ ಬಗ್ಗೆ ಜ್ಯೋತಿಷ್ಯ ಸ್ಫೋಟಕ ಭವಿಷ್ಯ ಏನು ಅಂತ ನೋಡ್ತಾ ಹೋಗೋಣ. CM ಆದ ಬೆನ್ನಲ್ಲೇ PM ಪಟ್ಟ ಅಂತ ಖ್ಯಾತ ಜ್ಯೋತಿಷಿ ರಿಕ್ಕಿ ರಾಧನ್ ಪಂಡಿತ್ ಭವಿಷ್ಯವನ್ನ ನುಡಿದಿದ್ದಾರೆ.
ಹಾಗಾದರೆ ಏನು ಹೇಳಿದರು, ಯಾಕೆ PM ಆಗ್ತಾರೆ, ಏನಾದರೂ ಹೋಲಿಕೆ ಇದೆಯಾ, ಯಾರಿಗಾರು ಹೋಲಿಸಿದಾರಾ ಅಂತ ನೋಡೋದಾದರೆ 2001ರಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ನ CM ಆದಾಗ ಅವರಿಗೆ 51 ವರ್ಷ ಆಗಿರುತ್ತೆ. ಈಗ ವಿಜಯ್ ಅವರು CM ಆದಾಗಲೂ ಕೂಡ 51 ವರ್ಷ. ಸೊ ಅಲ್ಲಿಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಹಾಗೆ ಮೋದಿ ಹಾಗೂ ವಿಜಯ್ ಅವರ ಜಾತಕ ಒಂದೇ ರೀತಿ ಇದೆ ಅಂತ ರಿಕ್ಕಿ ರಾಧನ್ ಹೇಳಿದ್ದಾರೆ. ಮುಂದಿನ 4 ದಶಕಗಳ ಕಾಲ ಭಾರತೀಯ ರಾಜಕಾರಣದಲ್ಲಿ ವಿಜಯ್ಗೆ ಯಾರೂ ಕೂಡ ಶತ್ರುಗಳೇ ಇರೋದಿಲ್ವಂತೆ. ಹಾಗೆ ಇವರು ಜಯಲಲಿತಾ ಅವರಿಗೆ ಆಪ್ತರಾಗಿದ್ದಂತಹ ಜ್ಯೋತಿಷ್ಯ ಮಾತಿನಿಂದ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ. ಅಂದರೆ CM ಆಗಿದ್ದಾರೆ ದಳಪತಿ ವಿಜಯ್, ಸದ್ಯಕ್ಕೆ PM ಕೂಡ ಆಗ್ತಾರೆ ಅಂತ ಹೇಳ್ತಾರೆ ಮುಂದೊಂದು ದಿನ. ಯಾಕಂದರೆ ಒಂದಿಷ್ಟು ಕಂಪೇರ್ ಮಾಡಿದ್ದಾರೆ ಮೋದಿ ಅವ್ರ ಜೊತೆ. ಮೋದಿ ಅವರು ಮೊದಲನೇ ಬಾರಿಗೆ ಗುಜರಾತ್ನ CM ಆದಾಗ ಅವರಿಗೆ 51 ವರ್ಷ ಆಗಿರುತ್ತೆ. ಅದೇ ವಯಸ್ಸಲ್ಲೇ ಸೇಮ್ ಏಜ್ ಇವಾಗ ದಳಪತಿ ವಿಜಯ್ಗೂ ಕೂಡ 51 ವರ್ಷ, ಅದೇ ವಯಸ್ಸಲ್ಲಿ ಅವರು CM ಆಗಿದ್ದಾರೆ. ಹಾಗೆ ಮೋದಿ ಹಾಗೂ ವಿಜಯ್ ಅವರ ಜಾತಕ ಒಂದೇ ರೀತಿ ಇದೆ ಅಂತ ರಿಕ್ಕಿ ರಾಧನ್ ಹೇಳಿದ್ದಾರೆ. ಜಯಲಲಿತಾ ಅವರಿಗೆ ಆಪ್ತರಾಗಿದ್ರು ಜ್ಯೋತಿಷ್ಯ ಮಾತಿನಿಂದ ಈಗ ರಾಜಕೀಯದಲ್ಲಿ ಸಂಚಲನ ಉಂಟಾಗ್ತಾ ಇದೆ. ಮುಂದೆ CM ಆಗಾಯ್ತು, ನೆಕ್ಸ್ಟ್ PM ಆಗ್ತಾರಾ ದಳಪತಿ ವಿಜಯ್, ಕಾದು ನೋಡಬೇಕಿದೆ. ಹಾಗೆ ವಿಜಯ್ ಮಹಿಳೆಯರಿಗೆ ಒಂದಷ್ಟು ರಿಟರ್ನ್ ಗಿಫ್ಟ್ಸ್ನ ಕೊಡ್ತಾ ಇದ್ದಾರೆ. ಅಂದರೆ ತನ್ನ ಗೆಲುವಿಗೆ ತಾನಿವತ್ತು CM ಪಟ್ಟವನ್ನು ಅಲಂಕರಿಸೋದಕ್ಕೆ ಯಾರೆಲ್ಲ ಮಹಿಳೆಯರು ವೋಟ್ ಹಾಕಿದ್ರು, ಯಾರೆಲ್ಲ ಬೆಂಬಲವನ್ನು ನೀಡಿದ್ರು ಅವರಿಗೆ ಒಂದು ರಿಟರ್ನ್ ಗಿಫ್ಟ್ನ ಕೊಡ್ತಾ ಇದ್ದಾರೆ. ಏನದು ರಿಟರ್ನ್ ಗಿಫ್ಟ್? ಹಾಗಾದರೆ ಮಹಿಳೆಯರಿಗೆ ಅಧಿಕಾರವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ದಳಪತಿ ವಿಜಯ್ ಅವರು. ಅಂದರೆ ಕೇವಲ ಮಾತುಗಳಲ್ಲಿ ಮಾತ್ರ ನಾವು ಮಹಿಳೆಯರ ಪರ ಅವರಿಗೆ ಶಕ್ತಿಯನ್ನು ನೀಡ್ತೀವಿ ಅಂತ ಹೇಳೋದಲ್ಲ, ಅಧಿಕಾರವನ್ನು ಕೊಟ್ಟು ನೋಡಬೇಕು ಎನ್ನುವಂಥ ಒಂದು ಹೊಸ ಯೋಚನೆ ಅವ್ರ ತಲೆಗೆ ಬಂದಿದೆ. ಮಹಿಳೆಯರಿಗೆ ದಳಪತಿಯ ರಿಟರ್ನ್ ಗಿಫ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಸಂಪೂರ್ಣ ಮಹಿಳಾ ವಕೀಲರ ತಂಡ ಇರುತ್ತೆ ಇನ್ನು ಮುಂದೆ. ಹಾಗೆ ದೇಶದ ಕಾನೂನು ಇತಿಹಾಸದಲ್ಲೇ ಇಂತಹ ಐತಿಹಾಸಿಕ ತೀರ್ಮಾನ ಕೈಗೊಂಡ ಮೊದಲ ರಾಜ್ಯ ಅದು ತಮಿಳುನಾಡು. ರಾಜ್ಯದ AAG ಮತ್ತು ಸ್ಟ್ಯಾಂಡಿಂಗ್ ಕೌನ್ಸಿಲ್ಗಳಾಗಿ ಕೇವಲ ಮಹಿಳೆಯರು ಮಾತ್ರ ನೇಮಕಗೊಳ್ತಾರೆ. ಮಹಿಳಾ ಸಬಲೀಕರಣಕ್ಕೆ ನೈಜ ಅರ್ಥವನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ವಿಜಯ್. ಗೆಲುವಿಗೆ ಕಾರಣರಾದ ನಾರಿಯರಿಗೆ ವಿಜಯ್ ನೀಡಿರುವಂತಹ ಗೌರವದ ಕಾಣಿಕೆ ಇದು. ನಾನು ಆಗಲೇ ಹೇಳಿದಾಗೆ ಕೇವಲ ನಾವು ಸಪೋರ್ಟ್ ಮಾಡ್ತೀವಿ, ಈ ರೀತಿ ಸಪೋರ್ಟ್ ಮಾಡ್ತೀವಿ, ಮಾನಸಿಕವಾಗಿ ಸಪೋರ್ಟ್ ಮಾಡ್ತೀವಿ, ಆರ್ಥಿಕವಾಗಿ ಸಪೋರ್ಟ್ ಮಾಡ್ತೀವಿ, 2,000 ಕೊಡ್ತೀವಿ, 3,000 ಕೊಡ್ತೀವಿ ಅಂತ ಹೇಳೋದಲ್ಲ. ಮಹಿಳೆಯರ ಕೈಗೆ ಅಧಿಕಾರವನ್ನು ಕೊಟ್ಟು ನೋಡಿ ಅಂತ ವಿಜಯ್ ಈ ಮೂಲಕ ತೋರಿಸಿದ್ದಾರೆ. ಅಂದರೆ ಯಾವ ರೀತಿ ಅವರು ಇಡೀ ಮನೆ, ಇಡೀ ಕುಟುಂಬವನ್ನೇ ನಿರ್ವಹಿಸ್ತಾರೆ ಮಹಿಳೆಯರು, ಅಂಥದ್ರಲ್ಲಿ ಅಧಿಕಾರವನ್ನು ಕೂಡ ಅಷ್ಟೇ ಸರಳವಾಗಿ, ಅಷ್ಟೇ ಜವಾಬ್ದಾರಿಯುತವಾಗಿ ಮಹಿಳೆಯರು ನಿರ್ವಹಿಸಿಕೊಂಡು ಹೋಗ್ತಾರೆ. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೀಗಾಗಿ ತನ್ನನ್ನು ಸಪೋರ್ಟ್ ಮಾಡಿ ಈ ಸ್ಥಾನಕ್ಕೆ ತಂದಂತಹ ಎಲ್ಲ ಮಹಿಳೆಯರಿಗೆ ದಳಪತಿ ರಿಟರ್ನ್ ಗಿಫ್ಟ್ಸ್ ನೀಡ್ತಾ ಇದ್ದಾರೆ. ಇದರಿಂದ ಮಹಿಳೆಯರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಮಹಿಳೆಯರ ಕೈಗೆ ಅಧಿಕಾರ ಸಿಗ್ತಾ ಇದೆ. ಇದೊಂದು ಮಹತ್ವದ ಬೆಳವಣಿಗೆ. ಹಾಗೆ ಮತ್ತೊಂದು ಸುದ್ದಿ ಅಂತ ಅಂದರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು, ದಳಪತಿ ವಿಜಯ್ ಅವರು ಆಫೀಸಲ್ಲಿ ಕೂತಿರ್ತಾರೆ, ತಮ್ಮ ಚೇಂಬರಲ್ಲಿ ಕೂತಿರ್ತಾರೆ. ಅವರ ಮುಂದೆ ಒಂದು ಲಂಚ್ ಬಾಕ್ಸಲ್ಲಿ ಅವರು ಊಟ ಮಾಡ್ತಿರ್ತಾರೆ. ಸೊ ಇದರ ಅರ್ಥ ಏನಂತ ಅಂದರೆ, ಸಾಮಾನ್ಯ ಸರ್ಕಾರಿ ನೌಕರನ ಹಾಗೆ ದಳಪತಿ ವಿಜಯ್ ಅವರು ಕೂಡ ಮನೆಯಿಂದ ಊಟ ತಂದು ಲಂಚ್ ಬಾಕ್ಸಲ್ಲಿ ಊಟ ಮಾಡ್ತಾ ಇರೋದು ಎಲ್ರಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಗ್ತಾ ಇದೆ. ಇಷ್ಟೊಂದು ಸಿಂಪಲ್ ವ್ಯಕ್ತಿನ ವಿಜಯ್, ಯಾಕಂದರೆ ಅವ್ರನ್ನ ಒಬ್ಬ ಸ್ಟಾರ್ ಆಗಿ ಜನರು ತೆರೆ ಮೇಲೆ ನೋಡಿದ್ರು, ಅವರ ಲಕ್ಸುರಿಯಸ್ ಲೈಫ್ನ ಎಲ್ಲರೂ ನೋಡಿದ್ರು, ಅವರ ಐಷಾರಾಮಿ ಕಾರುಗಳು, ಐಷಾರಾಮಿ ಬಂಗ್ಲೆ ಎಲ್ಲವನ್ನೂ ಕೂಡ ನೋಡಿದ್ರು. ಆದರೆ ಇದೀಗ ಅವರು ಇಷ್ಟೊಂದು ಸರಳವಾಗಿ CM ಆದ ಬಳಿಕ ಅವರು ಇಷ್ಟೊಂದು ಸರಳವಾಗಿ ಇರೋದು ನಿಜಕ್ಕೂ ಎಲ್ಲರನ್ನೂ ಆಶ್ಚರ್ಯಕ್ಕೆ ದೂಡಿದೆ. ಹಾಗೆ ಪ್ರತಿದಿನ ಕಚೇರಿ ಸಮಯಕ್ಕಿಂತ 15 ನಿಮಿಷ ಮುಂಚೆಯೇ ಸಚಿವಾಲಯಕ್ಕೆ CM ಎಂಟ್ರಿಯನ್ನು ಕೊಡ್ತಾ ಇದ್ದಾರಂತೆ. ಹಾಗೆ ಸ್ಟಾರ್ಗಿರಿ ಬಿಟ್ಟು ಸಾಮಾನ್ಯ ನೌಕರನಂತೆ ಮನೆಯಿಂದಲೇ ಊಟದ ಡಬ್ಬಿಯನ್ನು ತರ್ತಾ ಇದ್ದಾರೆ ವಿಜಯ್. ಊಟದ ವಿರಾಮದ ನಂತರವೂ ಕೂಡ ಚೇಂಬರ್ನಲ್ಲೇ ಕೆಲಸದಲ್ಲಿ ಮುಳುಗ್ತಾ ಇದ್ದಾರೆ ಮುಖ್ಯಮಂತ್ರಿ. ಇದು ಅಧಿಕಾರಿಗಳಿಗೆ ಶಾಕ್ ನೀಡಿದೆ. CM ವಿಜಯ್ ಅವರ ಶಿಸ್ತು ಮತ್ತು ಸಮಯ ಪ್ರಜ್ಞೆ. ಅಧಿಕಾರಿಯಂತೆ ಕೆಲಸ ಮಾಡಿ ಜನರ ಸೇವಕನಾಗಿ ಬದುಕಿ ಎನ್ನುವಂಥ ಸಂದೇಶವನ್ನು ವಿಜಯ್ ಅವರು ಈ ಮೂಲಕ ಸಾರ್ತಾ ಇದ್ದಾರೆ. ಸಿನಿಮಾ ಲೋಕದ ಸೂಪರ್ ಸ್ಟಾರ್ ಆಗಿದಂಥ ವಿಜಯ್ ಈಗ ಸಚಿವಾಲಯದ ಸಾಮಾನ್ಯ ಕ್ಲರ್ಕ್ನಂತೆ ಶಿಸ್ತನ್ನು ಫಾಲೋ ಮಾಡ್ತಾ ಇರೋದು ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಪ್ರತಿದಿನ ಬೆಳಗ್ಗೆ 15 ನಿಮಿಷ ಮೊದಲೇ ಕಚೇರಿಗೆ ಬರ್ತಾ ಇದ್ದಾರೆ. ಈಗ ನಾವು ನೋಡಿದ್ರೆ ಸರ್ಕಾರಿ ನೌಕರರೇ ಕರೆಕ್ಟ್ ಟೈಮಿಗೆ ಬರೋದಿಲ್ಲ, ಬಟ್ CM ಆಗಿದ್ರೂ ಕೂಡ ಇವರು ಬರ್ತಾ ಇದ್ದಾರೆ. ಯಾವುದೇ ಹಮ್ಮಿಲ್ಲದೆ ಮನೆಯಿಂದಲೇ ಲಂಚ್ ಬಾಕ್ಸ್ನ ತಗೊಂಡು ಬರ್ತಾ ಇದ್ದಾರೆ. ವಿಜಯ್ ಅವರ ಈ ಸರಳತೆ ಮತ್ತು ಕೆಲಸದ ಬಗೆಗಿನ ನಿಷ್ಠೆ
ತಮಿಳುನಾಡಿನ ಅಧಿಕಾರಿ ವರ್ಗದಲ್ಲಿ ಹೊಸ ಚೈತನ್ಯ ತುಂಬಿದೆ. ಹಾಗೆ ರಾಜಕಾರಣಿಗಳು ಅಂದರೆ ಇದೇ ರೀತಿ ಇರ್ತಾರೆ, ಯಾರ ಕೈಗೂ ಸಿಗೋದಿಲ್ಲ, ಅವ್ರಿಗೋಸ್ಕರ ಗಂಟೆಗಟ್ಟಲೆ ಕಾಯಬೇಕು, ಲಕ್ಸುರಿಯಸ್ ಆಗಿ ಲೈಫ್ ಲೀಡ್ ಮಾಡ್ತಾರೆ, ಜನರ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಏನೆಲ್ಲ ಇತ್ತು, ಈ ಹಳೆಯ ಪರಿಕಲ್ಪನೆ ಏನಿತ್ತು ಅದೆಲ್ಲವನ್ನು ಕೂಡ ವಿಜಯ್ ಚೇಂಜ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿನಿಮಾ ಗ್ಲಾಮರ್ನಿಂದ ರಾಜಕೀಯಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಜಯಲಲಿತಾ ಆಗಿರ್ಬೋದು, MGR, ಕರುಣಾನಿಧಿ ಎಲ್ಲರೂ ಕೂಡ ಸಿನಿಮಾ ಬ್ಯಾಕ್ಗ್ರೌಂಡಿಂದನೇ ಬಂದಿದ್ದಾರೆ. ಕೆಲವರು ಬಂದು ಮಿಂಚಿದ್ದಾರೆ, ಇನ್ನು ಕೆಲವರು ಹಾಗೆ ಮರೆಯಾಗಿ ಹೋಗಿದ್ದಾರೆ. ಆದರೆ ಇವರೆಲ್ಲರ ನಡುವೆ ಇವತ್ತು ದಳಪತಿ ವಿಜಯ್, CM ವಿಜಯ್, C. ಜೋಸೆಫ್ ವಿಜಯ್ ಭಿನ್ನವಾಗಿ ನಿಲ್ತಾ ಇದ್ದಾರೆ. ಅವರ ಶಿಸ್ತು ಹಾಗೂ ಸರಳತೆ ಮತ್ತು ಅವರು ಏನೆಲ್ಲ ಕ್ರಾಂತಿಕಾರಿ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ, ಅಧಿಕಾರಕ್ಕೆ ಬಂದು ಕೆಲವೇ ದಿನಗಳಲ್ಲಿ ಒಂದಷ್ಟು ಚೇಂಜಸ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ತಮಿಳುನಾಡಿನಲ್ಲಿ ಹೊಸ ಯುಗದ ಆರಂಭದ ಮುನ್ಸೂಚನೆಯನ್ನು ನೀಡ್ತಾ ಇದೆ. ರಿಯಲ್ ಲೈಫ್ನ ದಳಪತಿ ರಿಯಲ್ ಲೈಫ್ನಲ್ಲೂ ಜನರ ಮನ ಗೆದ್ದಿದ್ದಾರೆ. ಆದರೆ ಇವರ ಆಡಳಿತ ಜನರಿಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗುತ್ತೆ, ಏನಾಗುತ್ತೆ, ಏನು ಎತ್ತ ಎಲ್ಲವೂ ಕೂಡ ಭವಿಷ್ಯದಲ್ಲಿ ನೋಡ್ತಾ ಹೋಗಬೇಕಾಗತ್ತೆ.